ನಮಸ್ಕಾರ. ನಾನೊಬ್ಬ ಕೀರ್ತನ ಹಾಗೂ ಪುರಾಣ ಪ್ರವಚನದ ಕಲಾವಿದನಾಗಿದ್ದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಗುರು ಪುಟ್ಟರಾಜ ಕವಿಶ್ವಯೋಗಿಗಳ ಶಿಷ್ಯನಾಗಿದ್ದೇನೆ. ಎಲ್ಲ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮ್ಮ ಶರಣಾರ್ಥಿಗಳು. ಬಸವ ಜಯಂತಿಯ ಪ್ರಯುಕ್ತವಾಗಿ ನಾವು ನಿಮ್ಮ ಮುಂದೆ ಇದ್ದೇವೆ. ನಮ್ಮ ಹುಟ್ಟಿದಾರಭ್ಯದಿಂದ ನಮ್ಮ ಮನೆತನದ ತಲೆಮಾರಿನಿಂದ ಆಗಮಿಸಿದ ಕಲೆ ಕೀರ್ತನ ಕಲೆ. ಕೀರ್ತನ ಕಲೆಯು ಪುರಾತನ ಕಾಲದಿಂದಲೂ ಆಗಮಿಸಿರ್ತಕ್ಕಂಥದ್ದು. ವೇದ ಕಾಲದಲ್ಲಿ ನಾರದ, ಪರಾಶರ, ಮತಂಗ, ಭರತ, ಹನುಮಂತ ಇವರೆಲ್ಲರೂ ಕೀರ್ತನವನ್ನು ಮಾಡಿ ಭಗವದಾರಾಧನೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಈ ಕೀರ್ತನ ಅನ್ನುವಂಥದ್ದು ನವವಿಧ ಭಕ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಕೀರ್ತನ ಅಮರವಾಗಿರ್ತಕ್ಕಂಥದ್ದು. ಈ ಕೀರ್ತನ ಕಲೆಯನ್ನು ಅವರ ನಂತರ ಭರತನ ನಂತರ, ಮತಂಗನ ನಂತರ, ರಾಮಾಯಣ ಕಾಲದಲ್ಲಿ ಲವಕುಶರು ವಾಲ್ಮೀಕಿಯಿಂದ ಕಲಿತು ರಾಮಾಯಣವನ್ನು ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಸ್ವತಃ ತಂದೆ ಶ್ರೀರಾಮನ ಮುಂದೆ ಸುಂದರವಾಗಿ ಹಾಡಿ ಕೀರ್ತನೆಯನ್ನು ಮಾಡಿ ಕುಣಿದು ಸಂತೋಷಪಡಿಸಿರ್ತಕ್ಕಂಥ ಕಲೆ. ಆತ್ಮಾನುಭೂತಿ, ಅನುಭಾವ ಈ ಕಲೆಯಲ್ಲಿ ತುಂಬಿರ್ತಕ್ಕಂಥದ್ದು. ವಿಶೇಷವಾಗಿ ಕೀರ್ತನ ಕಲೆಗೆ ನಾದೋಪಾಸನೆ ಮತ್ತು ವೇದೋಪಾಸನೆ ಎರಡೂ ಸಂಗಡವೇ ಇರತಕ್ಕಂಥದ್ದು. ನಾದ ವೇದಗಳನ್ನು ಭಕ್ತಿಯಿಂದ ಪವಣಿಸಿರ್ತಕ್ಕಂಥದ್ದಾದರೆ ಮಾತ್ರ ಈ ಕಲೆಯು ಅಮರವಾಗಿ ನಿಲ್ಲುತ್ತೆ. ಈ ಕಲೆಗೆ ಕಂಠಶುದ್ಧಿ ಇರಬೇಕು. ನಾಲಿಗೆಯ ಮೇಲೆ ಸರಸ್ವತಿ ನಲದಾಡ್ತಾ ಇರಬೇಕು. ಅಂದಾಗ ಮಾತ್ರ ಈ ಕಲೆ ಅದು ಜೀವಂತವಾಗಿರೋಕ್ಕೆ ಕಲಾವಿದನಲ್ಲಿ ಸಾಧ್ಯವಾಗುತ್ತೆ. ವಿಶೇಷವಾಗಿ ಈ ಕೀರ್ತನ ಕಲೆಯನ್ನು ವಾರಕರಿ ಪಂಥ, ದಾಸಪಂಥ, ವ್ಯಾಸಪಂಥ ಮತ್ತು ರಾಷ್ಟ್ರೀಯ ಪದ್ಧತಿಯನ್ನು ಬಾಲಗಂಗಾಧರ ತಿಲಕರು ಮಾಡಿ ದೇಶವನ್ನು ಸ್ವತಂತ್ರಗೊಳಿಸಿದರು. ಈ ಎಲ್ಲವುಗಳನ್ನು ಮೇಳೈಸಿಕೊಂಡು ಹಾನಗಲ್ ಗುರುಕುಮಾರ ಸ್ವಾಮಿಗಳು ಗಾನಯೋಗಿ ಪಂಚಾಕ್ಷರ ಗವಾಯಿಗಳಲ್ಲಿ ಈ ಎಲ್ಲ ಭಾರತದ ಕೀರ್ತನದ ಪರಂಪರೆ, ವ್ಯಾಸ ಪದ್ಧತಿಯಾಗಲಿ, ದಾಸ ಪದ್ಧತಿಯಾಗಲಿ, ರಾಷ್ಟ್ರೀಯ ಪದ್ಧತಿಯಾಗಲಿ, ವಾರಕರಿ, ದಾಸ, ವ್ಯಾಸ ಎಲ್ಲ ಪದ್ಧತಿಯನ್ನು ಮೇಳವಿಸಿ ವೀರಶೈವ ಲೇಪನವ ಮಾಡಿ ಕಲೆ ಮತ್ತು ಸಂಸ್ಕೃತಿಯು ಕೀರ್ತನದಲ್ಲಿ ತೊಡಗಿ ಒಂದೇ ದಿವಸದಲ್ಲಿ ಎಲ್ಲವನ್ನೂ ಜನಕ್ಕೆ ಹತ್ತಿರ ಒಯ್ದು ಮುಟ್ಟಿಸುವಂತಹ ಕಲೆ ಯಾವುದಾದ್ರೂ ಇದ್ದರೆ ಅದು ಕೀರ್ತನ ಕಲೆ. ಅಂತಹ ಕೀರ್ತನವನ್ನು ಮಾಡೋದಕ್ಕಾಗಿ ಗುರು ಪುಟ್ಟರಾಜ ಕವಿಶ್ವಯೋಗಿಗಳು 2000 ಇಸ್ವಿ ಜನವರಿ 26ರಂದು ವೀರೇಶ್ವರ ಪುಣ್ಯಾಶ್ರಮಕ್ಕೆ ನಾನು ಬಂದಾಗ ಈ ಕೀರ್ತನಕಾರನಾಗಿ ನೀನು ಯಾವಾಗಲೂ ಜೀವನದಲ್ಲಿ ಕೀರ್ತನವನ್ನೇ ಅಳವಡಿಸ್ಕೋ ಅಂತ ಹೇಳಿದರು. ಮಹನೀಯರೇ, ನಾವು ಈಗ ಬಂದಿರುವ ಬಸವ ಜಯಂತಿ ನಿಡೋಣಿಯ ಗ್ರಾಮದಲ್ಲಿ. ನಿಡೋಣಿಗೆ ನಾವು ಈಗ 6ನೇ ಅಥವಾ 5ನೇ ಸಾರಿ ಬಂದಿರುವಂತಹದ್ದು. 2006, 7, 8, 2012ನೇ ಇಸ್ವಿ ಈಗ ನಾವು ಬಸವ ಜಯಂತಿಯವರೆಗೆ ಅಕ್ಕಮಹಾದೇವಿಯ ಜಯಂತಿಯ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ 19 ದಿನಗಳ ಕೀರ್ತನೆಯ ದಿವ್ಯವಾದ ಸರಮಾಲೆ. ಈ ಕೀರ್ತನೆಯಲ್ಲಿ ಬಸವ ತತ್ವ ಪ್ರಯುಕ್ತವ ಅನೇಕ ಕಥೆಗಳನ್ನು ಮಾಡಿದ್ದೇವೆ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಪ್ರೀತಿ ಬರುವ ಹಾಗೆ ಅನೇಕ ಕಥೆಗಳು ಒಂದೇ ತತ್ವಕ್ಕೆ ಸಂಬಂಧಪಟ್ಟದ್ದಲ್ಲ. ಮಹಾಸತಿ ಅನಸೂಯ, ಸತ್ಯವಾನ ಸಾವಿತ್ರಿ ಇಂಥ ಕಥೆಗಳನ್ನು ಕೂಡ ಮಾಡಿದ್ದೇವೆ. ಮತ್ತು ಈ ಕೀರ್ತನ ಲೋಕದಲ್ಲಿ ನನಗೆ ಮೊದಲು ಪ್ರೇರಣೆಯಾಗಿದ್ದು ಯಾರು ಅಂತಂದರೆ, ಅತೀ ಚಿಕ್ಕವನಿದ್ದಾಗ ಇಳಕಲ್ಲು ನನ್ನ ಹುಟ್ಟೂರು. ಇಳಕಲ್ನಲ್ಲಿ
ಎಲ್ಲ ದೇವಸ್ಥಾನಗಳಲ್ಲಿ ಹರಿಕತೆ ಮಾಡುವ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು ಅವರ ಕಥೆಗಳನ್ನು ಎಲ್ಲ ದೇವಸ್ಥಾನಗಳಲ್ಲಿಯೂ ಆ ಧ್ವನಿ ಕೇಳಿಸೋರು, ಆ ಕ್ಯಾಸೆಟನ್ನು ಹಾಕೋರು. ಆವಾಗ ನಾವು ಅದನ್ನು ಮುಂದೆ ಕೂತ್ಕೊಂಡು ಅವರ ಹಾಗೇ ಹೇಳಬೇಕು. ಇದೆಂತಹ ಕಲೆ ಅಂತಂದು ಆ ಒಂದು ಕಲೆಯನ್ನು ಆಸ್ವಾದಿಸ್ತಾ ಇರುವಾಗ ನಮ್ಮ ತಂದೆ ಲಕ್ಷ್ಮಣರಾಯರು ಸ್ವತಃ ಕೀರ್ತನಕಾರರು, ಆದರೆ ಸಭೆಯಲ್ಲಿ ಕೀರ್ತನೆ ಮಾಡೋದಂದರೆ ಅವ್ರಿಗೆ ಆಗ್ತಿರಲಿಲ್ಲ. ಆದರೆ ತತ್ವಪದಗಳನ್ನು 5,000ಕ್ಕಿಂತ ಹೆಚ್ಚು ತತ್ವಪದಗಳನ್ನು ಕಂಠಸ್ಥವಾಗಿ ಹಾಡುವ ಏಕದಾರಿ ಪದದ ಕಲಾವಿದರಾಗಿದ್ದರು. ವೇದ ಮಂತ್ರ, ರಾಮಾಯಣ, ಮಹಾಭಾರತ, ಅನೇಕ ಕಥೆಗಳನ್ನು ನನಗೆ ಬಹಳಷ್ಟು ಕಥೆಗಳನ್ನು ಕಲಿಸಿದರು. ನನ್ನ ಜೀವನದಲ್ಲಿ ಮುಖ್ಯವಾಗಿ ಕನ್ನಡಕ್ಕೆ ಕಲಿಸಿದಂತಹ ಗುರುಗಳು ಅಂತಂದರೆ ಆರ್ ಸಂಧಿಮನಿ, ಬಳದಮಟ್ಟಿ ಮತ್ತು BM ಹೊಸ್ಮನಿ, GH 12 ಮಠ ಗುರುಗಳು ಹಾಗೂ ಶಂಭು ಬಳಿಗಾರವರು. ಇವರೆಲ್ಲ ನನ್ನ ಕನ್ನಡದ ಅಧ್ಯಯನಕ್ಕೆ, ಕನ್ನಡದ ಸಾರಸ್ವತ ಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅದನ್ನೆಲ್ಲ ಚಿರಪರಿಚಿತ ಮಾಡಿ ತಿಳಿಯದ್ದನ್ನೆಲ್ಲವನ್ನೂ ಕಲಿಸಿ ಶಬ್ದಭೇದ, ರಸಭೇದ ಹಾಗೂ ಆ ವಿಷಯ ಮಂಡನೆ, ವಿಷಯಗಳಲ್ಲಿ ಜನಪದೀಯ ಕಲೆ ಹಾಗೂ ಮಾತನಾಡುವುದು ಜನರಿಗೆ ಹೃದಯಕ್ಕೆ ಹೇಗೆ ಮುಟ್ಟಿಸಬೇಕು ಅನ್ನೋದನ್ನು ಕಲಿಸಿದಂತಹ ಪೂಜ್ಯ ಗುರುಗಳು GH 12 ಮಠರು ಮತ್ತು ಶಂಭು ಬಳೆಗಾರವರು. ತಸು ಶಾಮರಾಯರು ಬರೆದಿರುವ ಮತ್ತು ತುಳುಕಿನ ವೆಂಕಣ್ಣನವರು ಬರೆದಿರುವ ಹಾಗೂ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ರಸೋಲ್ಲಾಸ ಗ್ರಂಥವನ್ನು ಕಲಿಸಬೇಕಾದಾಗ ರಸಗಳ ಭೇದಗಳನ್ನು, ಅಕ್ಷರದ ಮೂಲಕ ರಸಗಳನ್ನು ಹೇಗೆ ಭೇದಿಸಬೇಕು ಅನ್ನೋದನ್ನು ಕಲಿಸಿದಂತಹ ಗುರುಗಳು ಶಂಭು ಬಳಿಗಾರವರು ಮತ್ತು GH 12 ಮಠರು. ಇದೆಲ್ಲ ಕಲಿತ ಮೇಲೆ ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳು, ನೀನೊಬ್ಬ ದೊಡ್ಡ ಕೀರ್ತನಕಾರ ಆಗಬೇಕಾದ್ರೆ ಇಲ್ಲಿದ್ದರೆ ಆಗಲಾರದು, ಸುಮ್ಮನೆ ಇಲ್ಲಿ ಬಡತನದ ಬೇಗುದಿಯಲ್ಲಿ ಬೇಬೇಡ, ಹೋಗು ಅಂತ ಗುರು ಪುಟ್ಟರಾಜ ಕವಿ ಶಿವಯೋಗಿಗಳ ಪಾದಕ್ಕೆ ತಮ್ಮ ಅಮೃತ ಹಸ್ತದಿಂದ ಪತ್ರವನ್ನು ಬರೆದು, ಇವನು ನಮ್ಮ ಮಠದ ಮಗನಿದ್ದಾನೆ, ಈ ಹುಡುಗನಿಗೆ ನಿಮ್ಮ ಪಾದದಲ್ಲಿಯೇ ಇಟ್ಟುಕೊಂಡು ಬಿಡಿ ಪ್ರಾಣ ಇರುವವರೆಗೆ ಅಂತ ಹೇಳಿ ಗುರು ಪುಟ್ಟರಾಜ ಕವಿ ಶಿವಯೋಗಿಗಳ ಪಾದಕ್ಕೆ ನನ್ನನ್ನು ಒಪ್ಪಿಸಿದರು. ಬಹಳ ಬಡತನ. ನಮ್ಮ ತಂದೆಯವರು ಕೀರ್ತನಕಾರರಾಗುವಂಥ ಪುಟ್ಟರಾಜ ಅಜ್ಜವರು ಹೇಳಿದಾಗ ನನ್ನ ಕಡೆ ಹಾರ್ಮೋನಿಯಂ ಕೊಡಿಸೋ ಶಕ್ತಿ ಇಲ್ಲ, ಬಹಳ ಬಡವಾದೇನ್ರಿ ಅಂತಂದರೆ, ಚಿತ್ರಗಿ ವಿಜಯ ಮಹಾಂತ ಶಿವಯೋಗಿಗಳು ಈ ಸುದ್ದಿಯನ್ನು ಕೇಳಿದ ತಕ್ಷಣವೇ 1635 ರೂಪಾಯಿಯ ರಕಮನ್ನು, ರೋಕಡಿ ರೊಕ್ಕವನ್ನು, ತಮ್ಮ ಜೋಳಿಗೆಯಲ್ಲಿರುವ ರೊಕ್ಕವನ್ನು ಎಲ್ಲವೂ ನಮ್ಮ ತಂದೆ ಕಡೆ ಸುರುವಿ ಹೋಗು ಕೊಡಿಸು, ಅವನು ಕೀರ್ತನಕಾರನಾಗಲಿ ಅಂತ ಕಳಿಸಿದಾಗ ಸುದೀರ್ಘವಾಗಿ 2000 ಇಸ್ವಿಯಿಂದ ಇಲ್ಲಿವರೆಗೂ ನಾನು ಕೀರ್ತನಕಾರ ಮತ್ತು ಪ್ರವಚನಕಾರ ಹಾಗೂ ಅನಂತ ವಿಷಯಗಳ ಮೇಲೆ ಮಾತನಾಡುವ ಚಿಂತಕ. ಕನ್ನಡ, ಹಿಂದಿ, ಅಲ್ಪ ಸ್ವಲ್ಪ ತೆಲುಗು, ಮರಾಠಿ ಇವೆಲ್ಲವುಗಳನ್ನು ಮಾತನಾಡಬಲ್ಲ ನಾನು. ಕನ್ನಡದಲ್ಲಿ MA, ಸಂಗೀತದಲ್ಲಿ ಡಾಕ್ಟರ್ PPG ಮಹಾವಿದ್ಯಾಲಯ, ಸಂಗೀತ ಮಹಾವಿದ್ಯಾಲಯ ಗದಗ್, ಇಲ್ಲಿ BA ಮ್ಯೂಸಿಕ್. ಮುಂದೆ ಖೈರಾಗಢ ಯೂನಿವರ್ಸಿಟಿಯ ಹಿಂದೂಸ್ತಾನಿ ಸಂಗೀತ ಮಹಾವಿದ್ಯಾಲಯಕ್ಕೆ ನಾನು MA ಸಂಗೀತವನ್ನು ಕಲೀಲಿಕ್ಕೆ ಹೋಗಬೇಕಂತಂದರೆ ಅದನ್ನು ಅಡ್ಮಿಷನ್ ಮಾಡಿಸಿದರೂ ಕೂಡ ಪರೀಕ್ಷೆ ಬರೆಯೋದಾಗಲಿಲ್ಲ. ಬಡತನವು ಅಷ್ಟು ಬೆನ್ನು ಹತ್ತಿದ ಕಾರಣ ಬೇಡವೇ ಬೇಡ ಅಂತ. ನಂತರ ನಮಗೆ ಆತ್ಮೀಯರಾಗಿರ್ತಕ್ಕಂಥವರು, ಇಲ್ಲ ನೀನು BA ಮ್ಯೂಸಿಕ್ ಮಾಡಿದಿ, ಅದು ಮಾಡಿದಿ, ಇದು ಮಾಡಿದಿ, ಎಲ್ಲಕ್ಕಿಂತ ವಿಶೇಷವಾಗಿ ಆಕಾಶವಾಣಿಯಲ್ಲಿ ನೀನು ತೇರ್ಗಡೆಯಾದರೆ ನಿನ್ನ ಕೀರ್ತನೆ ಅಮರವಾಗಿ ಉಳಿಯುತ್ತೆ ಅಂತ ತಿಳ್ಕೊಂಡು ಆತ್ಮೀಯ ಗೆಳೆಯರು, ಹಿರಿಯರು ಹೇಳಿದಾಗ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ನಾನು 2004ರಲ್ಲಿ ಕೀರ್ತನ 500 ಕೀರ್ತನಗಳನ್ನು ಸಿದ್ಧ ಮಾಡಿಕೊಂಡು, 15 ಕೀರ್ತನ ಮಾತ್ರ ಬೇಕು ಅಂತ ಹೇಳಿದರು, 500 ಕೀರ್ತನೆಗಳನ್ನು ಸಿದ್ಧ ಮಾಡಿಕೊಂಡು ಹೋದಾಗ 1ನೇ ಸಾರಿಗೆ ನನ್ನ ಪರೀಕ್ಷೆ ತೇರ್ಗಡೆಯಾಯಿತು. ಆಕಾಶವಾಣಿ B ಗ್ರೇಡ್ನಲ್ಲಿ 19 ಕೀರ್ತನೆಗಳು ಪ್ರಸಾರವಾಗಿವೆ ನನ್ನ ಕೀರ್ತನೆಗಳು. ನಂತರ ಚಂದನ, ಜೀ ಕನ್ನಡ ಹಾಗೂ ಉದಯ TVಯಲ್ಲಿಯೂ ಕೂಡ
ನನ್ನ ಹರಿಕಥೆಗಳು ಸಾಕಷ್ಟು ಪ್ರಸಾರವಾಗಿವೆ. ಬಸವ ಜಯಂತಿಯ ಪ್ರಯುಕ್ತವಾಗಿ ಹೇಳಬೇಕು ಅಂತಂದರೆ, ಬಸವ ಸಾಹಿತ್ಯದಲ್ಲಿ ಭೀಮಕವಿ ಬರೆದ ಬಸವ ಪುರಾಣ, ಚೋರ ಬಸವ ಪುರಾಣ, ಅನೇಕ ತತ್ವಪ್ರದವಾದ ವೀರಶೈವ ಮತೀಯ ಗ್ರಂಥಗಳನ್ನು ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ನಾನು, ಕೇಶಿರಾಜನ ಶಬ್ದಮಣಿ ದರ್ಪಣ ನನಗೆ ಇಷ್ಟವಾದ ಗ್ರಂಥ. ಆ ಗ್ರಂಥದ ಒಂದು ಮೊದಲನೆಯ ಕಂದು ಪದ್ಯ ನಿಮಗಾಗಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಶ್ರೀ ವಾಗ್ದೇವಿಂಗೆ ಶಬ್ದದಿನ್ ಆವಾವಿಂದ್ರಿಯಂಗಳ ವಿಷಯಮಂ ಶ್ರೋಸ್ತೃಮುಖದೊಳುದ್ಭಾವಿಪ ನಿರ್ಮಳಾಮೂರ್ತಿಂಗೆ ಇಳಾವಂದೆಗೆ ಶಾಸ್ತ್ರ ಸಮ್ಮುಖದೊಳ್ ನತನಪ್ಪೆ ಎಂಬುವ ಕೇಶಿರಾಜ ದಂಡನಾಯಕ ಬರೆದ ಗ್ರಂಥ ಅಮರಕೃತಿಯು ನನ್ನ ಭಾಷೆಯ ಚೌಕಟ್ಟಿಗೆ, ಭಾಷೆಯ ವೈವಿಧ್ಯತೆಗೆ, ಭಾಷೆಯ ಸೌಷ್ಠವಕ್ಕೆ ಅನಂತ ರೀತಿಯಾಗಿ ಪೂರ್ಣವಾಗಿ ನನ್ನ ಆ ಪ್ರೀತಿಯ ಗ್ರಂಥ ನನ್ನನ್ನು ರಕ್ಷಣೆ ಹಾಗೂ ಶಿಕ್ಷಣದತ್ತ ಒಯ್ದಿರ್ತಕ್ಕಂಥದ್ದು. ನಾನು ಕಲಿತ ಈ ಕಲೆಯನ್ನು ಕೀರ್ತನಕಾರರು ಇಲ್ಲದ ಈ ಸಮಯದಲ್ಲಿ ಇದನ್ನು ನಾನು ಹೇಗಾದರೂ ಬೆಳೆಸಬೇಕು ಅಂತ ಗದಗ ಮಹಾನಗರದಲ್ಲಿ ಕೀರ್ತನ ಭಾರತಿ ವಿದ್ಯಾಪೀಠ ಅಂತ ಒಂದು ಕಟ್ಟಿ ಕೀರ್ತನ ಶ್ರೀ ಕಥಾ ಕೀರ್ತನ ಮೇಳ ಅನ್ನುವ ಟ್ರಸ್ಟಿನಿಂದ ಅದನ್ನು ನಡೆಸ್ತಾ ಇದ್ದೇವೆ. ಆ ಟ್ರಸ್ಟನ್ನು ನಾವೀಗಾಗಲೇ ATG, AT12 ಎಲ್ಲವನ್ನು ಮಾಡಿಸಿದ್ದೇವೆ. ಅಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಈ ಕೀರ್ತನ ಕಲೆಯನ್ನು ಒಬ್ಬರಿಗಾದರೂ ಕಲಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಅಖಂಡ ಕರ್ನಾಟಕದ ಜನತೆಯು ಈ ಬಸವ ಜಯಂತಿಯ ದಿವಸ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಕೀರ್ತನ ಕಲೆಯನ್ನು ಉಳಿಸುವುದಕ್ಕಾಗಿ ತಮ್ಮೆಲ್ಲರ ಸಹಾಯ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತು ಈ ನಿಡೋಣಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ಗುರು ಪುಟ್ಟರಾಜ ಕವಿ ಶಿವಯೋಗಿಗಳಿಗೆ ಕ್ರಿಯಾಮೂರ್ತಿಗಳಾಗಿಯೂ ಅವರನ್ನು ಬಹಳಷ್ಟು ಹತ್ತಿರದಿಂದ ಕಂಡಂತಹ ನಿಡೋಣಿಯ ವಿರಕ್ತ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳು ನಮಗೆ ಬಹಳಷ್ಟು ಆತ್ಮೀಯರು, ಅಷ್ಟೇ ಪೂಜ್ಯರು, ಅಷ್ಟೇ ಪ್ರೀತಿ ಪಾತ್ರರು. ನಾವು ಕೇಳಿದಾಗಲೆಲ್ಲ ಅನೇಕ ಸಾಹಿತ್ಯದ ತೊಡಕುಗಳನ್ನು ನಿವಾರಿಸಿ ಇದು ಹಿಂಗೆ ಇರಬೇಕು ಶಾಸ್ತ್ರಿಗಳ ಅಂತ ಹೇಳಿ ನಮ್ಮನ್ನು ಭಾಳಷ್ಟು ಪ್ರೀತಿಯಿಂದ ಕಾಣುವ ಪರಮ ಪೂಜ್ಯರ ಪಾದಗಳಿಗೆ ಅನಂತ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಸಾರೆಯ ಬಸವ ಜಯಂತಿಯನ್ನು ಅಕ್ಷಯ ತದಗಿಯ ಈ ತೃತೀಯ ದಿನವನ್ನು ನಾವು ಅಮರ ಪುಷ್ಪವಾಗಿರುವ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ನಿಡೋಣಿಯ ಪುಣ್ಯ ಗ್ರಾಮದಲ್ಲಿಯೇ ಮಾಡ್ತಾ ಇದ್ದೇವೆ. ತಾಯಿ ತಂದೆಯರೇ, ಈ ಕೀರ್ತನ ಕಲೆ ಹಾಗೂ ಪುರಾಣ ಪ್ರವಚನದ ಕಲೆಗೆ ವಿಶೇಷವಾಗಿ ನಾದ ಅನ್ನುವಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಪ ಸ್ವಲ್ಪ ನಾನು ಅನೇಕ ವಾದ್ಯಗಳನ್ನು ನುಡಿಸುವಂತಹ ಪರಿಪಾಠವನ್ನು ಇಟ್ಕೊಂಡಿದ್ದೇನೆ. ಹೇಗೆ ಅಂತಂತಂದರೆ, ಹೀಗೆ ಇಂಥ ಅನೇಕ ವಾದ್ಯಗಳನ್ನು, ಸ್ವರಮಂಡಲ. ಅಲ್ಲಿಗೆ ಸ್ಟಾರ್ಟ್ ಮಾಡ್ತೀವಿ. ಅಪ್ಪರ ಇದು ಈ ಸಿತಾರವನ್ನು ಯಾರು ಕೊಟ್ಟರು, ಹೇಗೆ ನಿಮ್ಗೆ ಬೆಳಿಬೇಕು, ಅದ್ರ ಬಗ್ಗೆ ವಿಸ್ತಾರ ಮಾಡಿ. ವಿಶೇಷವಾಗಿ ನಮ್ಮ ಕೀರ್ತನೆಯನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಒಬ್ಬ ಬ್ಯಾಳಿ ಸೌಕಾರು ಅನ್ನುವಂಥವ್ರು, ಶಾಸ್ತ್ರಿಗಳು ನಿಮ್ಮ ಕೀರ್ತನ ಕಂಡು ಭಾಳ ನಮ್ಗೆ ಖುಷಿಯಾಗೈತಿ, ಅದಕ್ಕೆ ನಿಮಗೆ ಬಂಗಾರದ ಒಂದು ಉಂಗುರವನ್ನು ಮಾಡಿಸ್ಕೊಡ್ಬೇಕು ಅನ್ನೋ ಆಸೆ, ನಿಮ್ಮ ಕೈಯ ಬೆರಳ ಅಳತಿಯನ್ನು ನಮ್ಗೆ ಕೊಡ್ರಿ ಅಂತಂದವ್ರು ಕೇಳಿದಾಗ ನಾನಂದೆ, ಇಲ್ಲ ರೀ, ನಮಗೆ ಎಲ್ಲಿ ಬೇಕಾದಲ್ಲಿ ತಿರುಗಾಡೋರು, ಕಾಲಿನಿಂದ ಅಂಗವಿಕಲ, ನಾನು ಹ್ಯಾಂಡಿಕ್ಯಾಪ್ಟ್ ಇರೋದರಿಂದ ನಾವು ಎಲ್ಲಿ ಬೇಕಲ್ಲಿ ತಿರುಗಾಡೋರು, ಕೂಡೋರು, ಆದ್ದರಿಂದ ಬಂಗಾರದ ಸಂಘ ನಮಗೆ ಬೇಡ, ನಾನು ಕಲಿಬೇಕನ್ನೋ ಆಸೆ ಇದೆ, ಈ ಸಿತಾರನ್ನು ಕೊಡಿಸಿ ಅಂತಂದಾಗ ಆ ಪುಣ್ಯಾತ್ಮ ಎಷ್ಟು ಬೀಳುತ್ತೆ ಅದಕ್ಕೆ ನೋಡ್ರಿ, 29,000 ರೂಪಾಯಿ ತನೂ ಬೀಳ್ತೈತಿ ಅಂತಂದಾಗ ಸ್ವಲ್ಪ ಕುಂದ್ರಿ ಅಂತ ಮನೆಗೆ ಹೋಗಿ 29,000 ರೂಪಾಯಿ ಕೊಟ್ಟು ನಮ್ಮೂರಾಗ ಅದನ್ನು ತಯಾರು ಮಾಡಿಸಿ ನುಡಿಸಿ ನೀವು ಹೋಗಬೇಕು ಅಂತ ಹೇಳಿ ಬ್ಯಾಳಿ ಸಾಹುಕಾರರು ಆಗಿಂದಾಗಲೇ ಒತ್ತಡವನ್ನು ಮಾಡಿ ಹೋಗಿ ಬರುವ ಖರ್ಚು
ಮಿರಜಕ್ಕೆ ಹೋಗಿ ಬರುವಾಗ ನಮಗೆ ಕೀರ್ತನಕ್ಕೆ ಬೇಕಾಗುವ ಸುಂದರವಾದ ಧ್ವನಿಯ ಸಿತಾರವನ್ನು ಮಾಡಿರಿ ಅಂತಂದಾಗ ಮಿರಜ್ನಲ್ಲಿರ್ತಕ್ಕಂಥ ಅಲ್ತಾಫ್ ಅನ್ನುವ ಸಿತಾರ್ ಮೇಕರ್ ನಮಗೆ 7 ದಿವಸದಲ್ಲಿ ಈ ಸಿತಾರನ್ನು ಮಾಡಿಕೊಟ್ಟಿದ್ದಾನೆ. ಆ ಪುಣ್ಯಾತ್ಮ ಬಹಳ ದೊಡ್ಡ ಕಲಾವಿದ. ಹಾಗೆಯೇ ಆತನಿಂದ ಸ್ವರಜ್ಞಾನವಾಗುವುದಕ್ಕೆ ನಮಗೆ ಸಾಕಷ್ಟು ಈ ವಾದ್ಯಗಳು ಬೇಕು ಶ್ರುತಿಗೊಳಿಸೋದಕ್ಕೆ ಅಂತಂದಾಗ ಈ ಇಂತಹ ಸ್ವರಮಂಡಲವನ್ನು ಮತ್ತು ಹಾರ್ಮೋನಿಯಮನ್ನು ಭಾಳ ಸುಂದರವಾಗಿ ನುಡಿಸ್ತೇನೆ. ಅದರ ಜೊತೆಯಲ್ಲಿ ನಾವು ನುಡಿಸೋದಿಲ್ಲ ಕೀರ್ತನದಲ್ಲಿ ಪುರಾಣದಲ್ಲಿ. ಯಾಕೆ ಅಂದರೆ ಪರಮ ಪೂಜ್ಯ ಪುಟ್ಟರಾಜ ಕವಿ ಶಿವಯೋಗಿಗಳು ಕೀರ್ತನ ಕಲೆಗೆ ಎಲ್ಲರೂ ಬದುಕುವಂಗಾಗಬೇಕು ನಿನ್ನ ಹಿಂದೆ ಅಂತ ಹಾರ್ಮೋನಿಯಂ ನುಡಿಸೋರು ಬೇರೆ ಮತ್ತು ತಬಲಾ ವಾದಕರು ಬೇರೆ ಇರಬೇಕು ಅಂತಂದಾಗ ನನ್ನ ಕೀರ್ತನೆಗೆ ಓರಣವಾಗಿ ಅಚ್ಚುಕಟ್ಟಾಗಿ ಜೊತೆಯಲ್ಲಿ ನಮ್ಮ ಆತ್ಮೀಯ ಗೆಳೆಯನಾಗಿರ್ತಕ್ಕಂತಹ ವೀರೇಶ್ ಬಿ ಹಿರೇಮಠ ರವಿಹಳ ಈ ರಾಷ್ಟ್ರವಿಖ್ಯಾತಿ ಕಲಾವಿದ ಆಯಪ್ಪ ಎರಡೂ ಕಣ್ಣು ಕಾಣೋದಿಲ್ಲ. ಜನ್ಮಾಂಧನಾಗಿದ್ದರೂ 2000 ಇಸ್ವಿಯಲ್ಲಿ ಆಗಸ್ಟ್ನಲ್ಲಿ ಆತ ಸೇರಿದ, ನಾವು ಜನವರಿಯಲ್ಲಿ ಸೇರಿದ್ವಿ. ಅವನಿಗೆ ಕೇವಲ 10 ವರ್ಷ ಆ ಹುಡುಗನಿಗೆ. ಕಣ್ಣು ಕಾಣದೇ ಇದ್ದರೂ ಮುದ್ರಣ ಮಾಸ್ಟ್ರು ಕೊನೆ ಹೊಲ ಅನ್ನುವಂತಹ ಗುರುಗಳು ಆತನಿಗೆ ಕಲಿಸಿದ ಶಿಕ್ಷಣ ಬಹಳ ಅಭೂತಪೂರ್ವ. ಆತ ಶಾಸ್ತ್ರೋಕ್ತವಾಗಿ ಅನೇಕ ತಾಳಗಳಲ್ಲಿ ಬಹಳ ಸ್ವತಂತ್ರವಾದನವನ್ನು ನುಡಿಸ್ತಕ್ಕಂಥವನು. ಹಾಗೆಯೇ ಹರಿಯಾಣ ಮತ್ತು ಪಂಜಾಬದಲ್ಲಿ ರಾಷ್ಟ್ರಪತಿಗಳ ಮುಂದೆಯೇ ನುಡಿಸಿ ಹೌದೆನಿಸಿಕೊಂಡವನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದು ಒಂದೇ ಮನೆಯವರಾಗಿ ನಾವು ಕೀರ್ತನಕ್ಕೆ ಪುರಾಣಕ್ಕೆ ಆತನ ತಬಲಾ ಇಲ್ಲ ಅಂದರೆ ನಮ್ಮ ಕೀರ್ತನ ಪುರಾಣ ಇಲ್ಲ. ಅಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿ ತಬಲಾ ಅಂದರೆ ಆ ಕೀರ್ತನಕ್ಕೆ ಅಷ್ಟೊಂದು ಅಡಿಗಲ್ಲು ಇಟ್ಟಂತೆ ಬರೆಸ್ತಾ ಇದ್ದಾನೆ, ನುಡಿಸ್ತಾ ಇದ್ದಾನೆ. ಆ ನುಡಿಸುವ ಕಲೆ ನಿಜವಾಗಲೂ ಒಮ್ಮೊಮ್ಮೆ ನಮ್ಮ ಕೀರ್ತನೆಯನ್ನು ದೂರದಿಂದ ಕೇಳಿದರೆ ಇನ್ನೂ ಕೀರ್ತನೆ ಆರಂಭವಾಗಿಲ್ಲ, ಅದು ಗುರುರಾಜ ನಾಡೆ ಅವರ ಧ್ವನಿ ಸುರುಳಿ ಹಾಕಿರ್ಬೋದು, ಕ್ಯಾಸೆಟ್ ಹಾಕಿರ್ಬೋದು ಅಂತ ಭಾವಿಸಿ ಒಂದೊಂದು ಊರಿನಲ್ಲಿ ಬರಲೇ ಇಲ್ಲ ಜನ. ಆವಾಗ ಅದು ನಿಲ್ಲಿಸಿ, ಇಲ್ಲ ಇದು ಕೀರ್ತನ ಕ್ಯಾಸೆಟ್ ಅಲ್ಲ, ನಾವು ಮಾಡ್ತಾ ಇದ್ದೀವಿ ಬರ್ರಿ ಅಂದಾಗ ಅಯ್ಯೋ ನಮಗೆ ಹೀಗಾಯ್ತಲ್ಲ ಅಂತ ಜನರು ಮುಕ್ಕುರಿದು ಕೀರ್ತನವನ್ನು ಕೇಳಿದ್ದಾರೆ. ನಮ್ಮ ಅಭೂತವಾದ ಕೀರ್ತನೆಯ ಒಂದು ಪ್ರಯೋಗವನ್ನು ನಾವು ಎಷ್ಟು ಜನರ ಮಧ್ಯದಲ್ಲಿ ಮಾಡಿದ್ದೇವೆ ಅಂತಂದರೆ, ಸದ್ಗುರು ಸಿದ್ಧಾರೂಢರ ಜಾತ್ರೆಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನ ಫಿಲ್ಡ್ರಾಪ್ ಸೈಲೆಂಟಾಗಿ ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ ಅನೇಕ ಕಥೆಗಳನ್ನು ಕೇಳಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ನಮ್ಮದೊಂದು ವೃತ್ತಿ ಧರ್ಮ ಏನು ಅಂತಂದರೆ 4 ಜನ ಕುಳಿತರೂ ಅಷ್ಟೇ ಪ್ರಮಾಣದಲ್ಲಿ ಕಥೆ ಮಾಡ್ತೇವೆ, ಮತ್ತು ಸಾವಿರಾರು ಜನ ಕೂಡಿದ್ರು ಅದರಲ್ಲಿ ಹೆಚ್ಚಾಗಲಿ ಮಂದಿ ಭಾಳ ಕೂಡ್ಯಾರ, ರೊಕ್ಕ ಭಾಳ ಕೊಡ್ತಾರೆ, ಹಿಂಗೇನೂ ಇಲ್ಲ. ದುಡ್ಡಿನ ಕಡೆಗೆ ಲಕ್ಷ್ಯವಿಲ್ಲದೆ ದಾಸರು ಹೇಳಿದ ಹಾಗೆ ಯತಿಪ್ರಾಸವಿರಬೇಕು, ಗಳಶುದ್ಧವಿರಬೇಕು, ತಿಳಿದು ಪೇಳಲೇಬೇಕು, ಮುಖದ ಮೇಲೆ ಕಳವಳ ಬಿಟ್ಟು ಕಳೆ ಬಂದಿರಬೇಕು. ಹೀಗೆ ನಾವು ಅದನ್ನು ಅಳವಡಿಸಿಕೊಂಡಿದ್ದೇವೆ. ಇದಕ್ಕೆ ಮೂಲವಾಗಿ ನಮ್ಮ ತಂದೆ ಲಕ್ಷ್ಮಣರಾಯರು, ತಾಯಿ ಸಿದ್ದಮ್ಮ, ನಮ್ಮ ತಾಯಿಯವರು ಕೂಡ ಒಂದು 2000ಕ್ಕಿಂತ ಹೆಚ್ಚು ಶೋಭಾನ ಪದವನ್ನು ಭಾಳ ಚೆನ್ನಾಗಿ ಹಾಡ್ತಾರೆ. ಶೋಭಾನ ಪದಗಳನ್ನು ಎಲ್ಲ ನಮ್ಮ ಮನೆತನವೇ 7 ತಲೆಮಾರುಗಳಿಂದ ಸಂಗೀತ, ಸಾಹಿತ್ಯ, ವೈದಿಕ, ಪಂಚಾಂಗ, ಜ್ಯೋತಿಷ್ಯ ಹೀಗೆ ಬಂದಿರತಕ್ಕಂಥ ಮನೆತನವಾಗಿದೆ. ಈ ನಮ್ಮ ನಿಡೋಣಿಯಲ್ಲಿ ನಾವು ಬಂದಾಗ ಬಹಳ ಪ್ರೀತಿಯಿಂದ ನಮ್ಮ ಸಂದರ್ಶನವನ್ನು ನೀವು ತಗೊಳ್ಬೇಕು ಅಂತಂದು ಇಚ್ಛೆಪಟ್ಟಿದ್ದಕ್ಕಾಗಿ ನಾವು ನಿಮಗೆ ಬಹಳಷ್ಟು ಚಿರಋಣಿ ಅಂತ ಹೇಳ್ತಾ, ಬಸವ ಜಯಂತಿಯ ಪ್ರಯುಕ್ತ ಬಸವಣ್ಣನವರು ಮಾಡಿದ ಅನೇಕ ಘಟನಾವಳಿಗಳ ಕೀರ್ತನೆ ನಿಮ್ಮ ಮುಂದೆ ಈಗಾಗಲೇ ಅರ್ಪಿಸಿದ್ದಾಗಿದೆ. ಅಪಾರ, ನೀವು ಫಸ್ಟ್ ನಿಡೋಣಿಗೆ ಬಂದ್ರಿ, ಎಷ್ಟನೇ ಇಸ್ವಿಗೆ ಬಂದ್ರಿ, ಮತ್ತು ವಾತಾವರಣ ಹೆಂಗಿತ್ತು? ಆ ನಿಡೋಣಿಗೆ ನಾವು 2006ನೇ ಇಸ್ವಿಗೆ ಬಂದಾಗ ಮಠ ಸಂಪೂರ್ಣವಾಗಿ ಹಳೆ ಮಠ, ಹಾಳ ಮಣ್ಣು,
ಭಾಳ ಹೊಲಸಾಟ ಹೀಗೆಲ್ಲ ಇತ್ತು. ಪೂಜ್ಯರು ಇದನ್ನು ಯಾವಾಗ ಕಟ್ಸೋದಾಗುತ್ತೋ ಏನೋ ಅಂತ ಚಿಂತೆಯಲ್ಲಿರ್ತಿದ್ರು. ಆಗ ನಿಡೋಣಿಯ ಸದ್ಭಕ್ತರು ಇಂತಹ ಒಳ್ಳೆಯವರು ಇದಾರಲ್ರಿ, ನಮಗೆ ಇಷ್ಟು ಖುಷಿ ಅನಿಸ್ತೈತಿ ಊರಿಗೆ ಬಂದಾಗ. ಈಗ ಈ ಮಠವನ್ನು ಕೈಲಾಸ ಮಾಡಿದಂಗೆ ಮಾಡ್ಯಾರು. 3 ಅಂತಸ್ತಿನ ಮಠ ಕಟ್ಟ್ಯಾರ. ಈ ಮಠಕ್ಕೆ ನಾವು ಮೊದಲು ಬಂದಾಗ ಈ ಮಠಕ್ಕೆ ನೀವು ಕಟ್ಟಾಕ ಎಲ್ಲರೂ ಸಹಾಯ ಮಾಡ್ಬೇಕ್ರಿ, ಹಿಂಗಾದ್ರೆ ಹೆಂಗಿದು ಮಠ ಅಂತಂದು ನಾವು ಅಂದಾಗ ಲಕ್ಷಗಟ್ಲೆ ಒಬ್ಬೊಬ್ಬರೇ ಭಕ್ತರು ಈ ಮಠಕ್ಕೆ ನಿಡೋಣಿ ಮಠಕ್ಕೆ ಕೊಟ್ಟು ಈ ಮಠವನ್ನು ಕಟ್ಸ್ಯಾರ. ಮತ್ತು ಈ ಊರು ನಿಡೋಣಿ ಕಲಾವಿದರ ತವರೂರು. ನಾವು ಅವಾಗ ಶಿವನ ಜಾತ್ರೆ ಇದ್ದ ಸಮಯದೊಳಗೆ ಕೀರ್ತನ ಪುರಾಣ ಇಟ್ಕೊತಿದ್ರು. ಶಿವನ ಜಾತ್ರೆಗೆ ನಾವು ಬಂದಾಗ ಓಣಿಗೆ ಒಬ್ಬೊಬ್ಬರು ಒಂದು ಕಲೆಯನ್ನು ಬಲ್ಲವರು ಇದ್ರು. ಇಲ್ಲಿ ಸೋಗು ಹಾಕಿ ಆಟವನ್ನು ಆಡಿ ಆ ದುಡ್ಡಿನಿಂದ ದುಡ್ಡು ಜಮಾ ಮಾಡಿ ಊರಿಗೆ ಉಪಯೋಗವಾಗುವಂಥ ಕೆಲಸ ಮಾಡುವ ಈ ಊರಿನ ಜನರಿಗೆ ನಾವು ಎಷ್ಟು ಶರಣಾರ್ಥಿ ಹೇಳಿದರು ಕಡಿಮೆ. ಮತ್ತು ಶಿವನ ಜಾತ್ರೆ ನೋಡೋದಕ್ಕೆ ಭಾಳ ವಿಶೇಷ ಇರ್ತಿತ್ತು. ನಮ್ಗೆ ಕರ್ಕೊಂಡು ಹೋಗಿ ಕೂಸು ತೋರೋದನ್ನು ತೋರಿಸುತ್ತಿದ್ರು. ಅವೆಲ್ಲ ಭಾಳ ಆನಂದ ಅನ್ನಿಸ್ತಿತ್ತು ನಮಗೆ. ಮತ್ತು ಹಾಗೆಯೇ ನಿಡೋಣಿಯ ವಿರಕ್ತ ಮಠಕ್ಕೆ ಬರುವಂತಹ ಸಮಸ್ತ ಜನರು ಭಾಳ ಹಿಂದುಳಿದವರಲ್ಲ, ಫಾರ್ವರ್ಡ್ ಇದ್ದವರು. ಬಿಜಾಪುರ ಜಿಲ್ಲೆ, ನಮ್ಮ ಜಿಲ್ಲೆಯ ಜನ ಎಂಥವರು ಅಂತಂದ್ರೆ ಕನ್ನಡದ ಮೇರು ಶಬ್ದಗಳನ್ನು ಬಳಸಿದ್ರು, ತಿಳ್ಕೊಳ್ತಿದ್ರು, ಅದನ್ನು ಆಸ್ವಾದಿಸ್ತಿದ್ರು. ಹಾಗೆಯೇ ಮನೆ ಕರ್ಕೊಂಡು ಹೋಗಿ ನಮಗೆ ಪ್ರೀತಿಯಿಂದ ಭೋಜನ ಮಾಡಿಸೋದಾಗಲಿ, ಕೈ ತುಂಬ ಕಾಣಿಕೆಯನ್ನು ಕೊಡೋದಾಗಲಿ ಮಾಡಿದ ಈ ನಿಡೋಣಿ ಜನ 2006ಕ್ಕೆ ನಾವು ಬಂದಾಗ ಹಂಗಿತ್ತಲ್ರಿ. ಊರೂ ಆವಾಗ ಸ್ವಲ್ಪ ಬಡತನ ಪರಿಸ್ಥಿತಿ ಇತ್ತು. ಈಗ ಪ್ರತಿಯೊಬ್ಬರು ದುಡಿತಾರೆ, ಪ್ರತಿಯೊಬ್ಬರು ತೋಟ ಪಟ್ಟೆಗಳನ್ನು ಮಾಡ್ಯಾರ. ಅವ್ರನ್ನ ಕಂಡ್ರೆ ನಮ್ಗೆ ಇಷ್ಟು ಖುಷಿ ಆಕತಿ. ಇದು ಬಹುಶಃ ನಮ್ಮ ಇಲ್ಕಲ್ಲು ಬಿಟ್ಟು ನಾವು ಇಲ್ಲಿಗೆ ಬಂದಾಗ ಇದೇ ನಮ್ಗೆ ಇಲ್ಕಲ್ಲು, ಇದೇ ತವ್ರ ಮನೆ ಅಂತ ಅನಿಸೋಷ್ಟ್ರ ಮಟ್ಟಿಗೆ ಪ್ರತಿಯೊಂದು ಹುಡುಗರಿಂದ ಹಿಡಿದು ಮುದುಕರವರೆಗೂ ಪರಿಚಯ ಇದ್ದಾರೆ ನಮಗೆ. ಎಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ. 2006 ಮತ್ತು 2007, 2008, ಆಮೇಲೆ 2012 ಮತ್ತು ಈಗ 2026ನೇ ಇಸ್ವಿಗೆ ನಾವು ಬಂದೀವಿ. ನಾವು ಯಾವಾಗೂ ಕರೆದ್ರೂ ನಿಡೋಣಿಗೆ ಬರಬೇಕನ್ನುವಂತಹ ಲವಲವಿಕೆ ನಮ್ಮಲ್ಲಿ ಸದಾವಕಾಲ ಇದೆ. ಮತ್ತು ಈ ಊರಿನಲ್ಲಿ ನಮ್ಮನ್ನು ಅಂಗವಿಕಲರಾದ ನಮ್ಮ ಜೊತೆಯಲ್ಲಿರೋ ನಮ್ಮ ವೀರೇಶರಿಗೂ ಕೂಡ ಕಣ್ಣು ಕಾಣಿಸೋದಿಲ್ಲ. ಅವರನ್ನು ಬಹಳ ಪ್ರೀತಿ ಮಾಡುವಂತಹ ಜನ ಅದಾರ್ರಿ. ಅದಕ್ಕೆ ಈ ನಿಡೋಣಿಗೆ ಸ್ವರಮಂಡಲ ಬಗ್ಗೆ ಸ್ವಲ್ಪ, ಈ ಸ್ವರಮಂಡಲವನ್ನು ನಾವು ಯಾಕೆ ಬಳಸ್ತೀವಿ ಅಂತಂದ್ರೆ, ಈ ರಾಗದ ಸ್ವರಗಳೇನಿರ್ತಾವ ಅದೇ ಸ್ವರಗಳನ್ನು ಇದಕ್ಕೆ ಜೋಡಿಸಿರ್ತೀವಿ. ಒಂದು ರಾಗದ ಅಭ್ಯಾಸ ಮಾಡಬೇಕಾದಾಗ ಅಪಶ್ರುತಿ ಏನಾದರೂ ಆಗುತ್ತಿದ್ರೆ ಅಪಶ್ರುತಿ ಆಗಲಾರ್ದಂಗೆ ಸ್ವರ ಕರ್ಕೊಳ್ತದೆ ನಮ್ಮನ್ನು. ಯಾಕೆ ಅಂತಂದರೆ ಮಾತಾಡೋದು ಹಾಡೋದು ಎರಡೂ ಮಾಡೋದ್ರಿಂದ ಈ ಎರಡಕ್ಕೂ ಧ್ವನಿ ಬೇಕಾಕತ್ತೆ ನಮ್ಗೆ. ಮತ್ತು ಹಾಡೋದಕ್ಕೆ ನಾವು ಭಾಳಷ್ಟು ರೂಢಿ ಮಾಡ್ಕೊಂಡ್ವಿ ಅಂದ್ರೆ ಧ್ವನಿ ಮಿದು ಆಗ್ತೈತಿ, ಮಾತಿನಲ್ಲಿ ಶಕ್ತಿ ಉಳಿಲಾರ್ದಂಗೆ ಆಗ್ತೈತಿ. ಮಾತಿನಲ್ಲಿ ಶಕ್ತಿ ಉಳಿಬೇಕು ಅಂತಂದ್ರೆ ಹಾಡೋದು ಕಡಿಮೆ ಮಾಡಬೇಕಾಗ್ತೈತಿ. ಹಾಡೋದು ಇಲ್ಲ ಅಂದರೆ ಕೀರ್ತನ ಆಗೋದಿಲ್ಲ. ಹಾಡೋದಕ್ಕೂ ಮತ್ತು ಮಾತಾಡೋದಕ್ಕೂ ಧ್ವನಿ ಇರಬೇಕು ಅಂತಂದ್ರೆ ಸಂಗೀತ ಅಷ್ಟೊಂದು ಗಟ್ಟಿಯಾಗಿ ಅಭ್ಯಾಸ ಮಾಡೋಕ್ಕಾಗೋದಿಲ್ಲ. ನಮಗೊಂದೊಂದು ಕೆಲವೊಂದು ರಾಗಗಳು ನಾವು ಹಾಡ್ತಿದ್ರು ಅದು ನಮಗೊಮ್ಮೆ ಇದು ಹೌದೋ ಅಲ್ಲೋ ಅನ್ನೋ ಸಂಶಯ ಬಂದಾಗ, ವೀರೇಶ್ ಇದು ಯಾವ ರಾಗ ಅಂತ ಕೇಳಿದರೆ ಸಾಕಷ್ಟು ರಾಗಜ್ಞಾನವನ್ನು ಬಲ್ಲ, ಯಪ್ಪ ಇದು ಇಂಥದ್ದು ರಾಗದಲ್ರಿ ಅಂತಂದಾಗ ಒಮ್ಮೆ ಅದು ಕೈವಶ ಆಗಲಾರ್ದಾಗ ಈ ಸ್ವರಮಂಡಲ ಕೂಡಿಸಿ ಈ ಸ್ವರದೊಂದಿಗೆ ನಾವು ಹತ್ತಿರವಾಗಿಬಿಡ್ತೀವಿ ರಾಗಕ್ಕೆ. ಅದು ತಾಯಿ ಶಾಂಭವಿ ಸರಸ್ವತಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಸ್ವರದ ಮಂಡಲ ಅಂದರೆ ಆ ರಾಗಕ್ಕೆ ಸಂಬಂಧಪಟ್ಟ ಸ್ವರಗಳು ಹೋಗುವಾಗ ಬರುವಾಗ ಇರುವಂಥ ಸರಳಿಗಳನ್ನು ಕುಡಿಸಿರ್ತೇವೆ. ಸ್ವಲ್ಪ ತಂಬೂರಿ ಬಗ್ಗೆ. ತಂಬೂರಿ ಅಂತಂತಂದ್ರೆ ಇದು ಏಕದಾರಿ. ಈ ಏಕದಾರಿಯನ್ನು ನಮ್ಮ ಈ ಏಕದಾರಿಯನ್ನು ನಾವು ಯಾಕೆ ಬಳಸೀವಿ ಅಂತಂದ್ರೆ ಇದರೊಳಗೆ ಏಕಾಂತದ ಏಕಾಂತದಲ್ಲಿ ಪರಮಾತ್ಮನಿಗೆ ಹತ್ತಿರವಾಗುತ್ತೆ ಮನಸ್ಸು. ನಾದಯೋಗ ಶಿವಯೋಗ ಒಂದಾಗ್ತೈತಿ. ಇದನ್ನು ಯಾಕೆ ಬಳಸೀವಿ? ಜನಪದ ಕಲೆ ಏಕತಾರ ಅನ್ನುವಂಥ ಇದಕ್ಕೆ
ನಮ್ಮ ತಂದೆಯವರ ನೆನಪಿಗಾಗಿ ಇದನ್ನು ನಾವು ಸ್ಟೇಜಿನಲ್ಲಿ ವೇದಿಕೆಯಲ್ಲಿ ಇದನ್ನು ಬಳಸ್ತೇವೆ. ಈ ವೇದಿಕೆಯಲ್ಲಿ ಈ ನಮ್ಮ ತಂದೆಯವರು ಇದನ್ನು ಹಿಡಿದು ಹಾಡ್ತಿದ್ರು. ಒಂದು ದಿವಸಕ್ಕೆ ಒಂದು ಪದ್ಯವಾದರೂ ನಮ್ಮ ತಂದೆ ಹಾಡುವುದನ್ನು ನಾವು ಕೀರ್ತನಕ್ಕೆ ಅಳವಡಿಸಿಕೊಂಡು ಹಾಡ್ತೀವಿ. ಮತ್ತು ನಮ್ಮ ಮನೆತನದಲ್ಲಿ ಕೀರ್ತನಕ್ಕಾಗಿ ಬಳಸುವ ಸಾಧನಗಳಾದ ಗೆಜ್ಜೆ, ಚಿಟಿಗೆ, ತಾಳಗಳನ್ನು ಬಿಟ್ಟು ನಾವೆಂದೂ ಕೀರ್ತನೆ ಮಾಡೋದಿಲ್ಲ. ಅವು ನಮ್ಮ ಆಸ್ತಿಯಾಗ್ಯಾವ. ತಾಯಿ ತಂದೆಯರೇ, ಹಿರಿಯರೇ, ಇಂದಿನ ಸಂದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಣ್ಣವರೇ, ಈ ಒಂದು ನಮ್ಮ ಕೀರ್ತನ ಕಲೆಗಾಗಿ ಇಷ್ಟೊಂದು ಒತ್ತಾಸೆಯಿಂದ ನಮ್ಮನ್ನು ನಿಮ್ಮ ವಿಡಿಯೋ ಕಣ್ಣಲ್ಲಿ ಸೆರೆ ಹಿಡಿದಿದ್ದಕ್ಕಾಗಿ ನಿಮ್ಮ ಕಲೆಯೂ ಕೂಡ ಬೆಳಗಲಿ, ಬೆಳೆಯಲಿ. ಗುರು ಪಂಚಾಕ್ಷರ ಶಿವಯೋಗಿಗಳ ಕುಮಾರೇಶ್ವರನ ಆಶೀರ್ವಾದ ಸದಾಕಾಲ ನಿಮಗೆ, ನಿಮ್ಮ ಊರಿಗೆ ಇರಲಿ ಅಂತ ನಾವು ವಿರಮಿಸ್ತಾ ಇದ್ದೇವೆ. ಬಹಳಷ್ಟು ವಿಷಯ ಮಾತಾಡಿದಂಗೆ ಅಂತ ಅನ್ನಿಸ್ತಾ ಇದೆ. ಅತಿಶಯವೇನಲ್ಲ, ಇದ್ದದ್ದನ್ನೇ ಮಾತಾಡಿದ್ದೇನೆ. ಕನ್ನಡದ ಜನತೆ ನಮಗೆ ಹರಿಸಲಿ ಅಂತ ನಿಮ್ಮೆಲ್ಲರಲ್ಲಿಯೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಓಂ ಶುಭಂ ಭೂಯಾತ್.